ಮುಂದೆ ಹಾಕಿದ್ದಾರೆ. ಬರೀ ಮುಂದೆ ಹಾಕೋದಲ್ಲ, ನಿಜವಾದ ತಪ್ಪಿತಸ್ಥರು ಯಾರು ಹೊರ ಹಾಕಬೇಕಾಗಿದೆ ಇವತ್ತು. ಆ ಕೆಲಸ SIT ಅಂತ ಮತ್ತು ಇನ್ನೂ ಇದಕ್ಕೆ ಸಾಲಿಲ್ಲಪ್ಪ, ಇನ್ನೊಂದು SIT ನೇಮಿಸ್ತಾರೆ ಸ್ಪೆಷಲಾಗಿ. ಅವರಿಂದ ಈ ಸತ್ಯ ಹೊರಗೆ ಬರಬೇಕು. ಯಾರು ಇವರು? ಒಂದಲ್ಲ ಎರಡಲ್ಲ ಕೇಸುಗಳಿಲ್ಲ, ನೂರಾರು ಕೇಸುಗಳಿದ್ದಾವೆ, ಭೂ ಹಗರಣಗಳಿದ್ದಾವೆ, ಫೈನಾನ್ಸ್ ದುಡ್ಡು ಬಡ್ಡಿ ಕೊಟ್ಟು ಆಡುವಂಥವು, ಬಡ್ಡಿ 10, 15, 18 ಎಷ್ಟು ಹೇಳಿದಷ್ಟು ಬಡ್ಡಿ ಕೊಟ್ಟು ಆಡುವಂಥವು. ಅದೇನು ಮೈಕ್ರೋ ಫೈನಾನ್ಸ್? ಎಷ್ಟೋ ಜನ ದಿವಾಳಿ ಹೋಗಿದ್ದಾರೆ ಬಡವರು, ಎಷ್ಟೋ ಜನ ಭೂಮಿಯನ್ನು ಕಳ್ಕೊಂಡಿದ್ದಾರೆ. ಮಾವುತ ಯಮನ ಇಬ್ಬರು ಜ್ವಲಂತ ಸಾಕ್ಷಿ ಅಂತ ಇನ್ನೂ ಅನೇಕ ಉದಾಹರಣೆಗಳು ಕೊಡ್ಬೋದು ನಾವು. ಇವತ್ತು ಇವಕ್ಕೆಲ್ಲದೂ ಸಾಕ್ಷಿಯಾಗಿ ಸಿಕ್ಕಂಥ ಮುಸುಕದಾರಿ ಸತ್ಯ ಹೇಳಿದ್ದ ಇವತ್ತು ಚಿನ್ನಯ್ಯ ಸುಳ್ಳು ಹೇಳ್ತಾ ಇದ್ದಾರೆ, ಪ್ರೆಷರ್ಗೆ ಯಾರ್ದೋ ಪ್ರೆಷರ್ಗೆ ಹೇಳ್ತಾ ಇದ್ದಾರೆ ಅಂತೇಳಿ ಈ ಎಲ್ಲ ಜನ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಚಿನ್ನಯ್ಯ ಅಷ್ಟಾಯಿತು. ಅದೇ ಕಾಲಕ್ಕೆ ವಿಠಲ ಗೌಡರಾಗಿರ್ಬೋದು, ಮಟ್ಟಣ್ಣವರಾಗಿರ್ಬೋದು, ನಮ್ಮ ತಿಮ್ಮರೋಡಿಯವರಾಗಿರ್ಬೋದು. ತಿಮ್ಮರೋಡಿಯವ್ರನ್ನಂತ ಇವತ್ತು ಅವರು ಈ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡಿದ್ದಕ್ಕಾಗಿ ತನ್ನ ಹುಟ್ಟು ಬೆಳೆದ ಊರನ್ನು ಬಿಟ್ಟು ಯಾವುದೋ ಊರಿಗೆ ಗಡಿಪಾರಾಗುವಂಥ ಪ್ರಸಂಗ ಬಂದುಬಿಟ್ಟದೆ. ಇವತ್ತು ಸತ್ಯ ಹೇಳಿದ್ದಕ್ಕಾಗಿ, ನ್ಯಾಯ ಕೊಡಿಯಪ್ಪ ಅಂತ ಕೇಳಿದ್ದಕ್ಕಾಗಿ, ಇಷ್ಟೆಲ್ಲ ಜನರಿಗೆ ಅನ್ಯಾಯ ಆಗಿದ್ದಕ್ಕೆ ನ್ಯಾಯ ಕೊಡೋದಕ್ಕೆ ಕೇಳಿದ್ದಕ್ಕಾಗಿ ಅವರನ್ನು ಆರೋಪಿ ಮಾಡ್ತಾ ಇದ್ದಾರೆ, ಅಪರಾಧಿ ಮಾಡ್ತಾ ಇದ್ದಾರೆ. ಇನ್ನು ಹೋರಾಟಗಾರ ಇಲ್ಲಿ ಅಪರಾಧಿ ಆಗ್ತಾರಂತ. ಯಾಕಂದ್ರೆ ಪವಿತ್ರವಾದ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ. ಹೆಗ್ಗಡೆ ಅವರು ದೇವರು, ನಡೆದಾಡುವ ದೇವರು ಅಂತೆ ಕರೆಯೋದ್ರಿಂದಾಗಿ ಆ ದೇವರ ತಪ್ಪಾದ ಸಹಿತ ಇವತ್ತು ಇಲ್ಲ ನೀವು ತಪ್ಪು ಮಾಡಿದಂತೆ ಹೋರಾಟಗಾರ ಮೇಲೆ ಬರುವಂಥ ಸಾಧಿಸುವಂಥ ಎಲ್ಲ ವಾದನ ಕಾಣ್ತಾ ಇದ್ದಾರೆ ಅಂತೇಳಿ ಸ್ವತಃ ಮಟ್ಟಣ್ಣವರು ಆರೋಪ ಮಾಡ್ತಾ ಇದ್ದಾರೆ. ಮಟ್ಟಣ್ಣವ್ರು ಮಾಡ್ತಾ ಇದ್ದಾರೆ, ಸುಭಾಷ್ ಅಡಿ ಅವ್ರು ಮಾಡ್ತಾ ಇದ್ದಾರೆ.